ರಷ್ಯಾದಿಂದ ಭಾರತ ಕ್ರೂಡ್ ಆಯಿಲ್ಗಳನ್ನು ತರಿಸ್ಕೊಳ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದಕ್ಕೆ ಉರ್ಕೊಂಡು ಬಿಟ್ಟಿರುವಂಥ ಡೊನಾಲ್ಡ್ ಟ್ರಂಪ್ 100% ಸುಂಕವನ್ನು ವಿಧಿಸೋಕೆ ಮುಂದಾಗಿದ್ದಾರೆ ಭಾರತದ ಮೇಲೆ. ಒಂದು 5 ರಾಷ್ಟ್ರಗಳ ಮೇಲೆ, ಭಾರತ, ಚೈನಾ, ಹೀಗೆ ಯಾರೆಲ್ಲ ರಷ್ಯಾ ತೈಲವನ್ನು ಖರೀದಿಸ್ತಾ ಇದ್ದಾರೋ ಆ ರಾಷ್ಟ್ರಗಳ ಮೇಲೆ ಟ್ರಂಪ್ ವಕ್ರ ದೃಷ್ಟಿ ಬಿದ್ದಿದೆ. ಭಾರತ, ಚೀನಾ ಸೇರಿ 5 ರಾಷ್ಟ್ರಗಳ ಮೇಲೆ ಹೊಸ ಸುಂಕ ಜಾರಿಯನ್ನ ಮಾಡ್ತಾ ಇದೆ. 100% ಸುಂಕ ವಿಧಿಸಲು ಹೊಸ ಕಾನೂನನ್ನು ಹೊರಡಿಸಲಾಗ್ತಾ ಇದೆಯಂತೆ ಅಮೆರಿಕದಲ್ಲಿ. ಯುಕ್ರೇನ್ ಯುದ್ಧದ ಕಾರಣ ಕೊಟ್ಟು ಅಧ್ಯಕ್ಷ ಟ್ರಂಪ್ ಹುಚ್ಚಾಟವನ್ನು ಮಾಡ್ತಾ ಇದ್ದಾರೆ. ರಷ್ಯಾದಿಂದ ಭಾರತಕ್ಕೆ ಬರ್ತಿದ್ದಂಥ ಕಚ್ಚಾ ತೈಲಕ್ಕೆ ಕಡಿವಾಣ ಹಾಕ್ತಾ ಇದ್ದಾರೆ. ಯುಕ್ರೇನ್ ಯುದ್ಧದ ಕಾರಣವನ್ನು ಕೊಟ್ಟಿದ್ದಾರಂತೆ. ಇದೇ ಯುಕ್ರೇನ್ನ ಪ್ರೆಸಿಡೆಂಟ್ ಹೋಗಿ ಟ್ರಂಪ್ ಹತ್ರ ಹೆಲ್ಪ್ ಕೇಳಿದಾಗ ನನ್ನ ಹತ್ರ ಏನು ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕಳಿಸಿದ್ರು. ಈಗ ಬಂದ್ಬಿಟ್ಟು ಯುಕ್ರೇನ್ ಯುದ್ಧದ ಕಾರಣಕ್ಕಾಗಿ ಟ್ರಂಪ್ ಕಾರಣವನ್ನು ಕೊಟ್ಟುಬಿಟ್ಟು ಸುಂಕಾಸ್ತ್ರವನ್ನು ಹೆಚ್ಚು ಮಾಡ್ತಾ ಇದ್ದಾರಂತೆ. ಅಮೆರಿಕದ ಹೊಸ ನೀತಿಯಿಂದ ಭಾರತದ ಆರ್ಥಿಕತೆಗೆ ಪೆಟ್ಟು ಕೂಡ ಬೀಳುತ್ತೆ. ಎಸ್, ಹೌದು. ಆದರೆ ಭಾರತೀಯರಾದ ನಾವು ಕೂಡ ಒಂದಿಷ್ಟು ತಯಾರಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಆಬ್ವಿಯಸ್ಲಿ ನಾವೇನು ಕಡಿಮೆ ಟ್ಯಾಕ್ಸ್ ಹಾಕ್ತಾ ಇಲ್ಲ USA ಪ್ರಾಡಕ್ಟ್ಗಳಿಗೆ, ನಾವು ಅಷ್ಟೇ ಹಾಕ್ತಾ ಇದ್ದೀವಿ. ಇದೇ ಝೆಲೆನ್ಸ್ಕಿ ಹೋಗಿ ಟ್ರಂಪ್ ಹತ್ರ ನನಗೆ ಹೆಲ್ಪ್ ಮಾಡಿ, ಯುಕ್ರೇನಿನ ಪುಟಿನ್ ಅವರು ಪುಡಿ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಅದುವರೆಗೆ ಕೊಡ್ತಾ ಇದ್ದಂಥ ಬೈಡೆನ್ ರವರು ನೀಡ್ತಾ ಇದ್ದಂತಹ ಸರಕುಗಳನ್ನ ಸ್ಥಗಿತಗೊಳಿಸಿದ್ದು ಇದೇ ಟ್ರಂಪ್. ಝೆಲೆನ್ಸ್ಕಿಯನ್ನ ಒಂದು ರೀತಿ ಜೋಕರ್ ತರ ಮಾತಾಡಿದ್ದು ಇದೇ ಟ್ರಂಪ್. ಈಗ ಅದೇ ಯುಕ್ರೇನ್ ಯುದ್ಧವನ್ನ ಕಾರಣವಾಗಿಟ್ಟುಕೊಂಡು ಒಂದಿಷ್ಟು ಟ್ಯಾಕ್ಸ್ಗಳನ್ನು ಹೆಚ್ಚು ಮಾಡ್ತಾ ಇದ್ದಾರಂತೆ. ಇನ್ನು ಇರಾನ್ ಮೇಲೆ ಅಮೆರಿಕ ಏಕಾಏಕಿ ನಿರಂತರವಾಗಿ ದಾಳಿಗಳನ್ನ ಮಾಡ್ತಾ ಇದೆ. ಈ ದಾಳಿಯಲ್ಲಿ ಬರೋಬ್ಬರಿ 30 ಮಂದಿ ಸಾವಿಗೀಡಾಗಿದ್ದಾರಂತೆ. ಇರಾನ್ ಮೇಲೆ ಅಮೆರಿಕ ರಣಭೀಕರ ದಾಳಿಯನ್ನು ನಡೆಸ್ತಾ ಇದೆ. ಅಮೆರಿಕದ ದಾಳಿಯಲ್ಲಿ 30ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಎಲ್ಲಿ? ಇರಾನ್ನಲ್ಲಿ. ಇರಾನ್ ಸೇತುವೆಗಳ ಅಮೆರಿಕದ ಟಾರ್ಗೆಟ್ ಆಗಿಬಿಟ್ಟಿವೆ. ಎಲ್ಲೆಲ್ಲಿ ಸೇತುವೆಗಳಿವೆಯೋ ಅದನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ನಡೆಸ್ತಾ ಇದೆ. ನಾಗರಿಕ ಮೂಲಸೌಕರ್ಯವನ್ನು ಕೂಡ ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ. ಈ ದೊಡ್ಡವರ ಹುಚ್ಚಾಟಕ್ಕೆ ಸಾಯ್ತಾ ಇರೋರು ಯಾರು ಗೊತ್ತಾ? ಬಡಪಾಯಿಗಳು, ಹೊಟ್ಟೆಪಾಡಿಗಾಗಿ ದುಡಿದು ತಿಂದು ಬದುಕ್ತಾ ಇರುವವರು 30 ಜನ ಸಾವಿಗೀಡಾಗಿದ್ದಾರೆ. ಈ ಟ್ರಂಪ್ ಮತ್ತು ಅಲಿ ಖಮೇನಿ ಅವರ ಈಗೋ ಕ್ಲಾಶಿಗೆ ಸಾವಿಗೀಡಾಗಿರೋದು ಇರಾನ್ನ ಸಹಜವಾಗಿ ಬದುಕ್ತಾ ಇರುವಂತ ನಾಗರಿಕರು.